ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಧನಂಜಯ್ ತಿನ್ನಿಸ್ತೀನಿ. ಅವ್ರಿಗೆ ಗೊತ್ತೇ ಇರಲ್ಲ ಇದು ಜೋಲೋ ಚಿಪ್ ಅಂತ. ನೋಡೋಣ ರಿಯಾಕ್ಷನ್ಸ್ ಹೆಂಗಿರುತ್ತೆ. ಕೆಮ್ತಾ ಇದೆ. ಆ ಡೋರಿಟೋಸ್ನ ಐಸ್ ಕ್ರೀಮ್ ಜೊತೆ ತಿಂತಾವನೆ. ನಮ್ಮ ಮಕರೇ ಚೇಂಜ್ ಆಗೋಯ್ತು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಧನಂಜಯ್. ಇವತ್ತಿನ ವ್ಲಾಗು ಶುರು ಮಾಡ್ತಿರೋದು ನಾನು ನಮ್ಮ ಮನೆ ಹತ್ರ ಇಲ್ಲ. ಏನಂದರೆ ಗೈಸ್, ನಾವು ಕಾಲೇಜ್ ಫ್ರೆಂಡ್ಸು ಎವ್ರಿ ಸ್ಯಾಟರ್ಡೆ ಮೀಟ್ ಮಾಡ್ತೀವಿ. ಎವ್ರಿ ಸ್ಯಾಟರ್ಡೆ ಮೀಟ್ ಆಗಿ ಸುಮ್ಮನೆ ಮಾತಾಡ್ಕೊಂಡು ನೈಟ್ವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಏನಾದ್ರು ತಿನ್ಕೊಂಡು ಅಲ್ಲೇ ಮಾತಾಡ್ಕೊಂಡು ಇರ್ತೀವಿ, ಹೆಂಗಿದೆ ಲೈಫು ಅದಿದು ಅಂತೆಲ್ಲ. ಸೊ ಇದೇ ಥರ ನಾವು ಪ್ರತಿ ವಾರ ಮೀಟ್ ಮಾಡ್ತೀವಲ್ವ. ಸೊ ಇವತ್ತು ಶನಿವಾರ ಅಂದರೆ ಸ್ಯಾಟರ್ಡೆ ಮೀಟ್ ಮಾಡ್ತಿದ್ದೀವಿ. ನಾನು ಏನನ್ಸಂದ್ರೆ ನಮ್ಮ ಫ್ರೆಂಡ್ಸ್ ಮೇಲೆ ಒಂದು ಪ್ರ್ಯಾಂಕ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಆವಾಗವಾಗ ಪ್ರ್ಯಾಂಕ್ ಮಾಡ್ತಾ ಇರ್ತೀವಿ ನಾವು, ಒಬ್ಬರ ಮೇಲೆ ಒಬ್ಬರು. ಬ್ಯಾಗ್ ಕಳ್ತನ ಮಾಡೋದು ಅಥವಾ ಗಾಡಿ ಬೀಗ ಕಳ್ತನ ಮಾಡೋದು ಆ ಥರ ಎಲ್ಲ. ಸೊ ಇವತ್ತು ಅದೇ ಥರ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೆ. ಸೊ ಅದಕ್ಕೆ ನಾನು 1 ವೀಕ್ ಬ್ಯಾಕೆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೆ. ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ, ಬಂದಿತ್ತು ಮನೆವರೆಗೂ. ಆ ಪ್ರಾಡಕ್ಟ್ ಏನಂತ ತೋರಿಸ್ತೀನಿ ಬನ್ನಿ. ಈ ಗೈಸ್ ಇದೆ ಗೈಸ್ ಆ ಪ್ರಾಡಕ್ಟ್ ಗೈಸ್. ಇರಿ ಒಳಗಡೆ ತೋರಿಸ್ತೀನಿ ಏನಿದೆ ಅಂತ. ಆಲ್ರೆಡಿ ಓಪನ್ ಮಾಡಿದ್ದೆ ನಾನು, ನೋಡೋಕ್ಕೆ ಹೆಂಗಿದೆ ಏನು ಅಂತ. ಪ್ರಾಡಕ್ಟ್ ಏನು ಅಂದರೆ ಇದಾಯ್ತು, ಇರಲಿ. ಇದೆ ಗೈಸ್ ನೋಡಿ, ಇದೇ ಆ ಒಂದು ಪ್ರಾಡಕ್ಟ್ ಜೋಲೋ ಚಿಪ್. ನೋಡಿದ್ರಾ, ಜೋಲೋ ಚಿಪ್ಪು. ಸೊ ಇದನ್ನು ನಮ್ಮ ಫ್ರೆಂಡ್ಸ್ಗೆ ನಾನು ತಿನ್ನಿಸ್ತೀನಿ. ಹೆಂಗೆ ಅಂದರೆ ಏನರಾದ್ರೂ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಅವ್ರಿಗೆ ಗೊತ್ತೇ ಇರಲ್ಲ ಇದು ಜೋಲೋ ಚಿಪ್ ಅಂತ. ನೋಡೋಣ ರಿಯಾಕ್ಷನ್ಸ್ ಹೆಂಗಿರುತ್ತೆ, ಅವ್ರು ಕೊಡೋ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಗೈಸ್. ಓಕೆನಾ? ಸೊ ಬನ್ನಿ ಹೋಗೋಣ. ಇದಕ್ಕೆಲ್ಲ ಮಾಡಬೇಕು ಅಂದರೆ ಒಬ್ಬ ವಿಕ್ಟಿಮ್ ಅಂತ ಬೇಡ, ಕ್ರಿಮಿನಲ್ ನನ್ನ ಜೊತೆ ಕ್ರಿಮಿನಲ್ 2 ಇರಬೇಕಲ್ವಾ, ವಿಕ್ಟಿಮ್ 2 ಇರಬೇಕಲ್ವಾ. ಸೊ ಆ ಒಂದು ಜಾಗನ ನಾನು ವಿಶಾಲ್ಗೆ ಕೊಡ್ತಾಯಿದ್ದೀನಿ. ಅವ್ನಿಗೆ ಆಲ್ರೆಡಿ ನಾನು ಹೇಳ್ಬಿಟ್ಟೆ, ಕಳಿಸ್ಬಿಟ್ಟು ಮಚ್ಚ ಈ ಥರ ನಾವು ಮಾಡೋಣ, ಜೋಲೋ ಚಿಪ್ ತಂದಿದ್ದೀನಿ, ಸೂರಜ್ ಮೇಲೆ ಎಲ್ಲ ಮಾಡೋಣ. ನೀವು ನೋಡಿದ್ದೀರಲ್ಲ ನನ್ನದು ಸರ್ಗಮ್ ವ್ಲಾಗ್ ನೋಡಿದರೆ ನಿಮಗೆ ನಮ್ಮ ಫ್ರೆಂಡ್ಸ್ ಯಾರು ಅಂತ ಗೊತ್ತಾಗಿರ್ತಾರೆ. ಅವ್ರ ಮೇಲೆ ನಾನು ಪ್ರ್ಯಾಂಕ್ ಮಾಡ್ತಿರೋದು ಇವತ್ತು. ಸೊ ಅವ್ನಿಗೆ ಹೇಳಿದ್ದೆ ಇಂಥವೆಲ್ಲ ಮಾಡಬೇಕು ಅಂದರೆ ಒಂದೇ ಒಂದು ಸೈಕೋಪಾತ್ ಅಂದರೆ ನನ್ನ ಫ್ರೆಂಡೇ ವಿಶಾಲು. ಅವ್ನ ಹೆಲ್ಪ್ ಬೇಕೇ ಬೇಕು. ಯಾಕಂದರೆ ನಾನು ಏನು ಮಾಡಿದ್ರು ಕಣ್ಣಿಡ್ದು ಬಿಡ್ತಾನೆ ಅವನು. ಏನೋ ಅಂದರೂ ಅವ್ನಿಗೂ ಮಾಡೋಣ ಅಂತಿದ್ದೆ, ಬಟ್ ಲಾಸ್ಟಲ್ಲಿ ತಿನ್ನಿಸ್ತೀನಿ, ಅವ್ನಿಗೂ ಮಿಸ್ ಮಾಡಲ್ಲ. ಬಟ್ ಏನು ಅಂದರೆ ಅವ್ನ ಗೈಸ್ ಹೆಂಗೆ ಅಂದರೆ ಅವನು ಇವಾಗ ನಾನು ಏನಾದರೂ ಒಂದು ಕೆಲಸ ಮಾಡ್ತೀನಿ ಅಥವಾ ಕಳ್ತನ ಮಾಡಿದ್ದೀನಿ ಅಥವಾ ಏನೋ ಒಂದು ಕಿತಾಪತಿ ಮಾಡಿದ್ದೀನಿ ಅಂದರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ನನ್ನ ಮಕ್ಕ ನೋಡಿದ ತಕ್ಷಣ. ಸೊ ಅದಕ್ಕೆ ಈ ಪ್ರ್ಯಾಂಕ್ ಏನೋ ನಾನು ಅವ್ನು ಇಲ್ದಿರ ಮಾಡಿದ್ರೆ ಪಕ್ಕ ಗೊತ್ತಾಗ್ಬಿಡುತ್ತೆ, ಫ್ಲಾಪ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸುಮ್ಮನೆ ವೇಸ್ಟ್ ಆಗೋಗುತ್ತೆ ತರಿಸಿ ನಾನು ಇದನ್ನು. ಬಟ್ ತಿನ್ನಿಸ್ತೀನಿ ಎಲ್ಲ ಅವ್ನಿಗೂ, ವೇಸ್ಟ್ ಅಂತೂ ಮಾಡಿಸಲ್ಲ, ತಿನ್ನಿಸ್ತೀನಿ. ಆ್ಯಂಡ್ ಈವ್ನಿಂಗ್ ಬಂದು ನಾವು ಅಪ್ಪ ಅಮ್ಮಗೂ ತಿನ್ನಿಸ್ತೀನಿ ಗೈಸ್, ಬಿಡಲ್ಲ ಯಾರನ್ನೂ ಇವತ್ತು. ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್ಸ್ ಎಲ್ಲ. ಬನ್ನಿ, ಅವ್ನು ಹೆಲ್ಪ್ ತೊಗೊಂಡಿದ್ದೀನಿ. ಇವಾಗ ಟೈಮ್ 10 o'clock ಆಗ್ತಿದೆ. 10:30ಗೆ ಬಾ ಅಂತ ಹೇಳಿದ್ದೀನಿ ಅವ್ನು ಬಂದಮೇಲೆ ಇಬ್ಬರು ಸೇರಿ ಇದನ್ನು ಓಪನ್ ಮಾಡಿ ನಮ್ಮ ಫ್ರೆಂಡ್ಸ್ಗೆಲ್ಲ ತಿನ್ನಿಸ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ಒಬ್ಬೊಬ್ಬರು ರಿಯಾಕ್ಷನ್ಸ್ ಹೆಂಗಿರುತ್ತೆ ನೋಡೋಣ ಗೈಸ್. ಓಕೆನಾ? ಲೆಟ್ಸ್ ಗೋ. ಈಗ ಗೈಸ್ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸ್ಗೆಲ್ಲ ಜೋಲೋ ಚಿಪ್ ತಿನ್ಸೋಣ. ರೋಡೋಣ ಒಬ್ಬೊಬ್ಬರು ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಆ್ಯಂಡ್ ಲೆಟ್ಸ್ ಗೋ. ಕಸ್ತೂರಿನವ್ರು ಹೋಗ್ಬೇಕು. ನಾನು ಆಲ್ಮೋಸ್ಟ್ ರೆಡಿ ಆಗೋದೆ, ಸ್ನಾನ ಎಲ್ಲ ಮಾಡಿ ರೆಡಿ ಆಗೋಗಿದ್ದೀನಿ. ಇವಾಗ ಕಸ್ತೂರಿನವ್ರು ಹೋಗ್ಬಿಟ್ಟು ನಮ್ಮ ಮೀಟಿಂಗ್ ಸ್ಪಾಟ್ ಇರುತ್ತೆ, ನಮ್ಮ ಅಡ್ಡ, ಅಲ್ಲೋಗಿ ಪ್ರತಿಯೊಬ್ಬರು ಬಂದಮೇಲೆ ಇದನ್ನು ಏನಾದರೂ ಮಿಕ್ಸ್ ಮಾಡಬೇಕು. ಬನ್ನಿ ನೋಡೋಣ. ಅವನು ಇರ್ತಾನಲ್ವಾ, ಅವನು ನಮ್ಮ ಪಾರ್ಟ್ನರು, ಕ್ರಿಮಿನಲ್ ಮೈಂಡೆಡ್ ಅವನು, ಏನಾದರೂ ಒಂದು ಯೋಚನೆ ಮಾಡಿರ್ತಾನೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಗೈಸ್ ಇವಾಗ ಮನೆಯಿಂದ ಆಚೆ ಬರ್ತಾಯಿದ್ದೀನಿ. ಇಲ್ಲಿ ಒಂದು ಕಲ್ಲು ನೋಡಿದೆ ನಾನು, ತುಂಬ ಚೆನ್ನಾಗಿದೆ ನಮ್ಮ ಮನೆ ಹತ್ರ. ನೋಡಿ ಇದೊಂದು ಆಲಾ ಬ್ಲಾಕ್ ಮೇಲೆ ಹೆಂಗೆ ಬಂದಿದೆ, ಸೂಪರ್ ಆಗಿದೆ ಅಲ್ವಾ? ಲೆಟ್ಸ್ ಗೋ. ನನ್ನ ಗಾಡಿ ನೋಡಿ ಗೈಸ್ ಹೆಂಗಿದೆ. ಸರ್ವಿಸ್ ಮಾಡಿಸ್ಬೇಕು, ತೊಳಸ್ಬೇಕು, ತುಂಬ ಕೆಲಸ ಇದೆ ಗಾಡೀಲಿ, ಎಲ್ಲ ಮಾಡಿಸ್ಬೇಕು ಗೈಸ್. ಅಟ್ಲೀಸ್ಟ್ ನ್ಯೂ ಇಯರ್ ಒಳಗಡೆ ಅಥವಾ ನ್ಯೂ ಇಯರ್ ಆದಮೇಲೆ ಆದರೂ. ಸೊ ಎಸ್ ಗೈಸ್, ಫೈನಲಿ ನಾನು ಇವಾಗ ಬೆಂಗಳೂರು ರೀಚ್ ಆಗಿದ್ದೀನಿ. ನಮ್ಮ ಮೀಟಿಂಗ್ ಸ್ಪಾಟು ನೋಡಿ, ಇದೆ ನಮ್ಮ ಮೀಟಿಂಗ್ ಸ್ಪಾಟು. ಯಾವಾಗೂ ಇಲ್ಲೇ ಕುತ್ಕೊಂಡಿರ್ತೀವಿ ನಾವು. ಇದೇ ಬೆಂಗಳೂರು 1 ನೋಡಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಇದೇ ಬೆಂಗಳೂರು 1, ಇದೇ ನಮ್ಮ ಮೀಟಿಂಗ್ ಸ್ಪಾಟು. ಇಲ್ಲಿ ಕಸ್ತೂರಿ ನಗರಲ್ಲಿ ನಮ್ಮ ಕಾಲೇಜ್ ಹತ್ರ ಇರೋ ಬೆಂಗಳೂರು 1 ಇದು. ಕಾಲೇಜ್ ಹುಡುಗರು ಎಲ್ಲ ಬಂದು ಕುತ್ಕೊಂಡಿರ್ತಾರೆ. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲ ಬಂದು ಕೊಡಿದ್ರೆ ಇಲ್ಲೇ ಬಂದು ಕುತ್ಕೊತಾ ಇದ್ದಿದ್ದು. ಆ್ಯಂಡ್ ಅಲ್ಲಿ ಅವರು ಕ್ರಿಕೆಟ್ ಆಡ್ತಾಯಿದ್ದಾರೆ, ನೋಡಿದ್ರಾ? ಅವ್ರು ನೋಡಿ ಕ್ರಿಕೆಟ್ ಆಡ್ತಿದ್ದಾರೆ. ಸೊ ಅಲ್ಲಿ ನಾವು ಕ್ರಿಕೆಟ್ ಎಲ್ಲ ಆಡ್ತಾಯಿದ್ವಿ. ತುಂಬ ಒಳ್ಳೆ ಮೆಮೊರೀಸ್ ಗೈಸ್ ಇಲ್ಲಿ.
ನೋಡೋಣ. ವಿಶಾಲ್ಗೆ ಕಾಲ್ ಮಾಡಿದ್ದೆ, ಬರ್ತಿದ್ದಾನಂತೆ. ಆ್ಯಂಡ್ ಜೋಲೋ ಚಿಪ್ ಬಂದ್ಬಿಟ್ಟು ನನ್ನ ಡಿಕ್ಕಿಯಲ್ಲೇ ಇದೆ, ಗಾಡಿ ಡಿಕ್ಕಿಯಲ್ಲಿ. ಅವ್ನು ಬಂದಮೇಲೆ ಏನಾದರೂ ಪ್ಲ್ಯಾನ್ ಮಾಡೋಣ. ನೋಡಿ ಗೈಸ್, ಬಂದ ಇವಾಗ. ಲಿಟ್ರಲಿ 1 hour ವೆಯ್ಟ್ ಮಾಡಿಸಿ ಇವಾಗ ಬಂದವನೆ. ಏಯ್ ಏನು ಬ್ರೋ, ಆರಾಮ ಬ್ರೋ? ಹಾಯ್ ಎಲ್ಲಿ ಬ್ರೋ ವ್ಲಾಗ್ಗೆ? ಹಾಯ್ ಹಾಯ್ ಹಾಯ್. ಓಕೆ, ಬಂದವನೇ. ಇವಾಗ ಪ್ಲ್ಯಾನ್ ಮಾಡೋಣ ಏನು ಮಾಡೋದೇನು ಅಂತ. ಮಚ್ಚ ಇವಾಗ ಡಿಕ್ಕಿಯಲ್ಲಿ ಐತೆ ಜೋಲೋ ಚಿಪ್ಪು. ಬಾ. ಜೋಲೋ ಚಿಪ್ ಇದೆ, ಇರೋ ವೈಟ್. ಓಪನ್ ಮಾಡಿ. ಓಪನ್ ಮ್ಯಾನ್. ಹೊಡಿಲಿ. ಹಾಂ ಆಗಲ್ಲ ಅದು. ದಿಸ್ ಈಸ್ ದ ಚಿಪ್ ಮ್ಯಾನ್. ಫುಲ್ ಪ್ಯಾಕ್ ಹೋಗಿದಪ್ಪ, ಏನು ಗೊತ್ತಾಗಲ್ಲ ನಿಮಗೆ ಸ್ಮೆಲ್ಲು ಅಷ್ಟೇ. ಇದು ಬೇಕಪ್ಪ. ಏನು ಬೇಕು? ಮಿಲ್ಕ್ ಶೇಕ್ ಅನ್ನೋದು ಆ ಥರ ಅದೆಲ್ಲ ತಗೊಳ್ಳೋಣ ಬಾ. ಇವಾಗ ಫಸ್ಟ್ ಇವಾಗ ಅದನ್ನ ಏನರಲ್ಲಿ ಮಿಕ್ಸ್ ಮಾಡೋದು ನೋಡು. ಏನ್ರಲ್ಲಿ ಮಿಕ್ಸ್ ಮಾಡೋದಾ? ಬಾ, ಅದು ಓಪನಿಂಗ್ ಮಾಡಿ ಬಾ. ಅನ್ಬಾಕ್ಸಿಂಗ್. Can you handle this deadly chip? Short term loss of speech. Oh my god. ನೋಡಿ ಗೈಸ್, ಇದೇ ಚಿಪ್ಸು. ಅದೊಂದೇ ಒಂದು ಚಿಪ್ಪು, 250 ರೂಪಾಯಿ ಇದು. ಹಾಂ, ಆಫರಲ್ಲಿ. ಏನೇನೋ ಇದೆ ಗೈಸ್ ಒಳಗಡೆ. ಏನಿಲ್ಲ ಅಷ್ಟೇ. ವಾಟ್ ಈಸ್ ದಟ್? ಡೆವಿಲ್. ಎನಿ ಲಾಸ್ಟ್ ವರ್ಡ್ಸ್? ಈ ರೇಂಜಿಗೆ ಕೊಟ್ಟವ್ರೆ ಅಂದರೆ ಅದ್ರಲ್ಲಿ ಏನೋ ಇದೆ ಇದರಲ್ಲಿ. ಅದು ಇಲ್ಲಿ ನೋಡೋ, ಇಲ್ಲಿ ದಿಸ್ ಮಚ್ ಈಸ್ ಓನ್ಲಿ ದ ಚಿಪ್. ದಟ್ಸ್ ಆಲ್. ಓಕೆ, ಎತ್ತಿಕ್ಕೋ. ಹೋಗ್ಬಿಟ್ಟು ಮಿಕ್ಸರ್ ತರೋಣ, ಏನರಲ್ಲಾದ್ರೂ ಮಿಕ್ಸ್ ಮಾಡೋಣ. ಚಿಪ್ಸು ಬೇಡಪ್ಪ. ಚಿಪ್ಸಲ್ಲಿ ಅವನು ಮಿಕ್ಸರಲ್ಲಿ ಕಮ್ ಇಲ್ಗೋ. ಬನ್ನಿ ಗೈಸ್, ಹೋಗ್ಬಿಟ್ಟು ನಾವು ಮಿಲ್ಕ್ ಶೇಕ್, ಐಸ್ ಕ್ರೀಮ್ ಅಂತವೇನಾದ್ರು ನೋಡೋಣ. ಫಸ್ಟ್ ಅವೆಲ್ಲ ನಾವು ಇವಾಗ ಏನರಲ್ಲಿ ಹಾಕೋದು ಮಿಕ್ಸ್ ಮಾಡೋಣ, ಆಮೇಲೆ ನೋಡೋಣ. ಲೆಟ್ಸ್ ಗೋ. ಏಯ್ ಚೋಟು, ಸದ್ಯಕ್ಕೆ ಇವೆರಡು ಲೇಸ್ ತೊಗೊಂಡಿದ್ದೀನಿ. ಈ 2 ಬಿಂಗೋಸೆ ತಗೊಂಡು ಇದರಲ್ಲಿ ಮಿಕ್ಸ್ ಮಾಡಿ ತಿನ್ನಿಸ್ಬಿಡೋದು ಅಷ್ಟೇ. ಹಾಂ ಹಾಂ ಜೋರಾಗಲ್ಲ. ಹಾಂ ಸರ್, ಪರವಾಗಿಲ್ಲ ಹೇಳು. ಹಾಂ, ಯಾರಿಲ್ಲ ತಾನೆ, ಎಲ್ಲಿ ಪರವಾಗಿಲ್ಲ. ನನಗೆ ಅವ್ನು ಸೂರಜ್ ತುಂಬ ಹುಷಾರು, ಕೇಳಿ ನನ್ನ ಮಗ. ಏನಾದರೂ ಮಾಡ್ತಾನೆ ಅವನು. ಹಾಂ, ಅದೇ ಒಂದು ಕರೆಕ್ಟಾಗಿ ಒಂದು ಪ್ಲಾನ್ ಆಗಬೇಕು. ಯಾವಾಗ ಬರ್ತಾನೆ? ಇವಾಗ ಇನ್ನೊಂದು 1/2 hour ಬರ್ತಾನೆ ಅವನು. ಹಾಸ್ಪಿಟಲ್ ಇದ್ದಾನೆ, ಬರ್ತಾ ಇದ್ದಾನೆ ಅವನು. ಬಿಡು, ನಮಗೆ 5 ತನಕ 5 o'clock ತನಕ ಟೈಮ್ ಇದೆ ತಾನೆ. ಹಾಂ, ಆರಾಮಾಗಿ ಪ್ಲ್ಯಾನ್ ಮಾಡೋಣ. ಸುಮ್ಮನೆ ಇವಾಗ ಅರ್ಜೆಂಟಲ್ಲಿ ಮಾಡಿಬಿಟ್ರೆ ಫ್ಲಾಪ್ ಆಗಿಬಿಡುತ್ತೆ. ಆಮೇಲೆ ಪ್ಲ್ಯಾನ್ ಫುಲ್ ಫ್ಲಾಪ್. ಅದು ಓಪನ್ ಮಾಡೋಣ ಬಾ, ಹೆಂಗಿದೆ ನೋಡೋಣ. ಓಪನ್ ಮಾಡಿ ನೋಡೋಣ ಇರೋ. ಅವ್ರು ಬಂದಮೇಲೆ ಓಪನ್ ಮಾಡಿದ್ರೆ ಆಮೇಲೆ ಅದು ಟೈಮ್ ತೊಗೊಳುತ್ತೆ. ಅವಾಗ ಅರ್ಜೆಂಟಲ್ಲಿ ಓಪನ್ ಮಾಡಬೇಕು, ಕಣ್ಣಿಗೆ ನಾವು ಬಿದ್ದೋದ್ರೆ ಏನು ಮಾಡ್ತೀಯ? ಓಪನ್ ಮಾಡಿ ನೋಡೋಣ ಹೆಂಗಿದೆ ಏನೋ ಅಂತ. ಆಮೇಲೆ ಹಂಗೆ ಬಾಕ್ಸಲ್ಲಿ ಎತ್ತಿಕ್ಬಿಡೋಣ. ಹೆಂಗೆ ಮಿಕ್ಸ್ ಮಾಡ್ತೀವಿ ಅದೇ ಬಾ. ನೀನು ಅವ್ನ ಐಸ್ ಕ್ರೀಮ್ ತೊಗೊಳೋಣ ಅಂತ ಬಾಪ ಅಲ್ಲಿಗೆ ಬೇಕ್ರಿ ಹತ್ರ ಹೋಗ್ಬಿಡು. ನೀನು ಅಲೆಕ್ಸು ಅವನು ಹೋಗ್ಬಿಡ್ರಿ, ನಾನು ಇಲ್ಲೇ ಇರ್ತೀನಿ. ನೀವು ಹೋಗಿ ಬರೋಷ್ಟೊತ್ತಿಗೆ ನಾನು ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ. ನೀನು ಅವಾಗ ಎಲ್ಲೂ ನೋಡು, ಒಬ್ಬನೇ ನನ್ನ ಮಗ ತಿಂತವನೆ ಅಂತ. ಆವಾಗ ನಾನೇನು ಮಾಡ್ತೀನಿ, ಎಲ್ಲ ಕೈಯಲ್ಲಿ ಹಾಕ್ಬೇಡ್ರಪ್ಪ, ಒಬ್ಬೊಬ್ಬನಿಗೆ ಒಂದೊಂದೇ ಕೊಡ್ತೀನಿ, ನಾನೇ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ತಿನ್ನಿಸ್ಬಿಡ್ತೀನಿ ನಾನು. ಮೇಲೆ ಒಂದು ನಾರ್ಮಲ್ ಚಿಪ್ಸು, ಅದ್ರ ಕೆಳಗಡೆ ಜೋಲೋ ಚಿಪ್ ಇಟ್ಬಿಟ್ಟು ತಿನ್ನಿಸ್ಬಿಡೋದು. ಹುಷಾರಾಗಿ ಪ್ಲ್ಯಾನ್ ಮಾಡಬೇಕು. ಇಲ್ಲಾಂದರೆ ಹೆಂಗೆ ಚಿಪ್ಸ್ ಬಂತು, ನೀನು ಯಾವಾಗ ಇಟ್ಕೊಂಡು ಬಂದೆ ಅಂತ ಕೇಳ್ತಾನೆ ಅವನು. ಮೊನ್ನೆ ಮನೇಲಿ ಸ್ನ್ಯಾಕ್ಸ್ ಎಲ್ಲ ನೋಡೋಣಪ್ಪ ಅವನು. ಸುಮ್ಮನೆ ಇದು ಮಾಡ್ತೀನಿ. ಆ ಥರ ಕೂಪನ್ ಐತೆ ಬ್ಲಿಂಕಿಟ್ದು, 150-200 ರೂಪೀದು ಕಂಪನಿಯಿಂದ ಕೊಟ್ಟರು. ಅದು ಇದು ಮಾಡೋಣ. ನಾನು ಅದರಲ್ಲಿ ಏನು ಮಾಡ್ತೀನಿ, ಇದು ಮಿಲ್ಕ್ ಶೇಕು, ಐಸ್ ಕ್ರೀಮ್ ಮತ್ತು ಆ ಥರ ಎಲ್ಲ ಆರ್ಡರ್ ಮಾಡಿಬಿಡ್ತೀನಿ. ಆವಾಗ ಇವ್ರು ತಿನ್ನಿಸ್ಬಿಟ್ಟು ಅದು ಬರೋಕ್ಕೆ ತನಕ ಇವ್ರಿಗೆ ಅದು ಕೊಡೋದು ಕರೆಕ್ಟಾಗಿರುತ್ತೆ. ಕರೆಕ್ಟ್. ಚಿಪ್ಸ್ 1-2 ಚಿಪ್ಸ್ ಹಾಕ್ಬಿಡ್ತೀನಿ ಅದರಲ್ಲಿ. ಬಟ್ ಅದು ಅದರಲ್ಲಿ ಹೆಂಗೆ ಆ ಟೈಮಲ್ಲಿ ಅವ್ರು ಇರಬೇಕಾದ್ರೆ ಹೆಂಗೆ ಮಿಕ್ಸ್ ಮಾಡ್ತೀಯ, ಅದು ಮೇನ್ ನಾನು ಹೇಳ್ತಿರೋದು. ಅದು ಸುಮ್ಮನೆ ಒಂದು ಪ್ಲ್ಯಾನ್ ಮಾಡೋಕ್ಕೆ, ನಾನು ಚಿಪ್ಸ್ ಆರ್ಡರ್ ಮಾಡ್ತೀನಿ, ನೀನು ಅವಾಗೆಲ್ಲ ನನ್ನ ಬ್ಯಾಗಲ್ಲಿ ಚಿಪ್ಸ್ ಐತೆ, ನಾನು ತಿಂತೀನಿ, ನನ್ನ ಬ್ಯಾಗಲ್ಲೇ ಐತೆ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಅವಾಗ ಕರ್ಕೊಂಡು ಹೋಗ್ತೀಯಾ? ಸರಿ ಓಕೆ. ಅದೇ ಇರಿ, ಇದನ್ನ ಡಿಕ್ಕಿಯಲ್ಲಿ ಇಕ್ಬಿಡೋಣ. ಅಮ್ಮ
ಬೆಸ್ಟ್ ಇವಾಗ ಓಪನ್ ಮಾಡಿ ಬಾಕ್ಸಲ್ಲಿ ಇಕ್ಬೇಡೋಣ ಹಂಗೆ ಅವನ ಹತ್ರ ಸಿಸರ್ ಇಸ್ಕೊಂಬರೋಣ. ಹಂಗೆ ಓಪನ್ ಮಾಡೋಕ್ಕಾಗುತ್ತಾ ನೋಡೋಣ ಇರು. ತೆಗಿ ಓಪನ್ ತೆಗಿ ಓಪನ್. ಇದು ಆಗುತ್ತೆ ಅಪ್ಪಿ. ತೆಗೀಪ ನೋಡೋಣ. ಏನು ದೊಡ್ಡದು ಹೆಂಗೆ ಓಪನ್ ಮಾಡೋದು? ಓ ಮೈ ಗಾಡ್. ನೋಡಿ ಗೈಸ್, ಅವ್ನು ಬರೀ ವಾಸನೆ ನೋಡಿದೆ. ಏನು ಬಾಬಿದ್ದು ಹುಷಾರಪ್ಪ ನನಗೆ ಕೈಯಿಂದ ಕೊಂಚ ಒಟ್ಟಿಗೆ ಸ್ವಲ್ಪನೇ ಗುರು ಅವನಿಗೆ. ನೋಡಿ ಇಷ್ಟೇ ಓಪನ್ ಮಾಡಿದ್ದು, ಜಸ್ಟ್ ಒಂದು ಸ್ಮೆಲ್ ನೋಡ್ದ, ಸ್ವಲ್ಪ ಕೈಯಲ್ಲಿ ಮೆತ್ಕೊಂಡಿತ್ತು. ಅದು ನೋಡಿ ಅವ್ನು ಮೂಗ್ ಹೋಗ್ಬಿಟ್ಟಿದೆ ಇವಾಗ, ಕೆಮ್ತಾ ಇದೆ. ನೋಡೋಣ ಇರಿ ಗೈಸ್, ಏನೋ ಅಲ್ಟಿಮೇಟ್ ಆಗಿದಂಗಿದೆ. ಓ ಓಪನ್ ಇಟ್ ಬ್ರೋ. ಬಾಬ್ ನನ್ನ ಭಯ ಆಗ್ತಿದೆ ಬಾಬ್. ಏನೋ ಇದು ಇಷ್ಟು ಘಾಟು. ಅಚ್ಚಾ ಇದು ಮಾಡೋಣ. ಇನ್ನು ಸ್ವಲ್ಪ ಓಪನ್ ಮಾಡು, ಹಿಂಗೆ ಇಟ್ಬಿಡ್ತೀನಿ. ಒಳಗಡೆ ಪೀಸ್ ಪೀಸ್ ಆಗಿದೆ, ಪರವಾಗಿಲ್ಲ. ನಾವು ಹೆಂಗೋ ಪೀಸ್ ಪೀಸ್ ಮಾಡ್ತೀವಿ. ಪಾಪ ಸ್ಮೆಲ್ಲೇ ಒಂಥರ ಇದೆ. ಕ್ಲೋಸ್ ಮಾಡಿಬಿಡು, ಈಗ ಗಾಡಿ ಎಲ್ಲ ಅದೇ ಇರುತ್ತೆ. ಆಮೇಲೆ ಫಸ್ಟ್ ಕೈ ತೊಳ್ಕೊ ರಜಾ, ನೀನು ಓಡ್ ಕೈ ತೊಳ್ಕೊ. ಫಸ್ಟ್ ಕೈ ತೊಳ್ಕೊ, ಬಿಸಾಕೋದು ಕೈ ತೊಳ್ಕೊಳ್ಳೋಣ ಗೈಸ್. ಅದು ಅಲ್ಟಿಮೇಟ್ ಆಗಿದೆ. ನೀವೇನಾದರೂ ಚಿಕ್ಕ ಮಕ್ಕಳನ್ನ ನೋಡ್ತಾ ಇದ್ರಿ ವ್ಲಾಗ್ನ, ಪ್ಲೀಸ್ ಟ್ರೈ ಮಾಡಬೇಡಿ ಮನೆಯಲ್ಲಿ, ಯಾಕಂದರೆ ಇದು ಅಲ್ಟಿಮೇಟ್ ಆಗಿದೆ. ಅದು ಘಾಟ್ ಹೆಂಗಿದೆ ಅಂದರೆ, ಓಪನ್ ಮಾಡಿದ ತಕ್ಷಣ ಕೆಮ್ಮು ಶುರು ಆಗೋಯ್ತು ನನಗೆ ಸ್ಮೆಲ್ಗೆ. ಕ್ಯಾರೋಲಿನ ರೀಪರ್ ಅಂತೆ, ಅದರಲ್ಲಿ ಮಾಡಿರೋದು ಜೋಲೋ ಚಿಪ್ನ ಗೈಸ್. ಇವಾಗ ನಾವು ಅಲ್ಲಿ ತೊಗೊಂಡಿದ್ದ ಚಿಪ್ಸ್ ಎಲ್ಲ ಸಾಲಿಲ್ಲ, ಅದಕ್ಕೆ ಇವಾಗ ಕಸ್ತೂರಿ ಮಠಕ್ಕೆ ಬಂದಿದ್ದೀವಿ. ಕಸ್ತೂರಿ ಮಠಲ್ಲಿ ನೋಡೋಣ ಏನೇನು ಸಿಗುತ್ತೆ ಏನು ಅಂತ. ಪ್ಲ್ಯಾನ್ ಬಿ ಇದು. ನಮಗೆ ಡೋರಿಟೋ ಚಿಪ್ಸ್ ಬೇಕು. ಡೋರಿಟೋಸ್ ಇಪ್ಪೋ ಬೇಡ, ಇವಾಗೇ ಬೇಡ. ಆಮೇಲೆ ಅದು ತನಗೆ ಆಗುತ್ತೆ, ಸುಮ್ಮನೆ ವೇಸ್ಟ್. ಡೋರಿಟೋ ಚಿಪ್ಸ್ ನೋಡು, ಡೋರಿಟೋಸ್ ಟ್ರಯಾಂಗಲ್ ಯಾವ ಚಿಪ್ಸ್ ಇರೋ ತೊಗೊಂಬೇಡ. ಅದು ಆಲ್ರೆಡಿ ತೊಗೊಂಡಿದ್ದೀರಿ, ಪಿಂಕ್ ಕಲರ್ ಟ್ರಯಾಂಗಲ್ ಬೇಕು. ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ನಾಚೋಸ್ 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 ಟ್ರಯಾಂಗಲ್. ಕಲರ್ ಹಾಂ ಡೋರಿಟೋಸ್ ಇದು ಬೇಕು ಗೈಸ್. ಯಾಕಂದರೆ ನೋಡಿ ಟ್ರಯಾಂಗಲ್ ಇದೆ, ಜೋಲೋ ಚಿಪ್ಪು ಟ್ರಯಾಂಗಲ್ ಇದೆ. ಸೊ ಅದಕ್ಕೆ ಡೌಟ್ ಬರೋಲ್ಲ ಅವ್ರಿಗೆ. ಅವರು ಕೇಡಿಗ್ಲು ಬರೋರು ಸರಿ ಇಲ್ಲ. ವಾಟ್ ಈಸ್ ದಟ್ ಬ್ರೋ? ಸಾಸು. ಸಾಸು ಸರಿ. ಇನ್ನೊಂದು ಫ್ಲೇವರ್ ಇದೆ, ಗ್ರೀನ್ ಬಿಂಗೋಸ್ ನ್ಯಾಚೋಸ್. ಜಾಸ್ತಿ ಚಿಕ್ಕ ನೋಡಿ ಗೈಸ್, 2 ಚಿಪ್ಸ್ ತೊಗೊಂಡಿದ್ದೀವಿ ಡೋರಿಟೋಸು. ಬನ್ನಿ ಬಿಲ್ ಮಾಡಿಸ್ಬಿಟ್ಟು ತೊಗೊಂಡು ಹೋಗೋಣ. ಹೋಗ್ಬಿಟ್ಟು ನಮ್ಮ ಹುಡುಗರಿಗೆ ತಿನ್ಸೋಣ. ಸ್ವಲ್ಪ ಇಲ್ಲಿ ನೋಡಿ ಗೈಸ್, ಇಷ್ಟೆಲ್ಲ ತೊಗೊಂಡಿದ್ದೀವಿ ಜ್ಯೂಸ್ ಎಲ್ಲ ಸದ್ಯಕ್ಕೆ, ನಾವು ಕುಡಿಯೋಕ್ಕೆ, ನಾವು ತಿನ್ನೋಕ್ಕೆ. ಬಟ್ ಡೋರಿಟೋಸ್ ಎಲ್ಲ ನಮ್ಮ ಹುಡುಗರಿಗೆ. ನೋಡೋಣ, ಬಿಲ್ ಮಾಡಿಸ್ತಾನೆ ನಮ್ಮ ಹುಡುಗ. ತಗೊಂಡಿದ್ದೀವಿ ಎಲ್ಲ ತಗೊಂಡು ಈಗ ವಾಪಸ್ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಇಷ್ಟು ಮಾತ್ರ ತೊಗೊಂಡಿದ್ದೀವಿ ನಾವು ಕುಡಿಯೋಕೆ ಅಷ್ಟೇ. ಅವ್ರಿಗೆಲ್ಲ ಇನ್ನೂ ಲೇಟಾಗಿ ತರಿಸಿರಿ, ಯಾಕಂದರೆ ಎಲ್ಲ ಒಂದೇ ಸರಿ ತರಿಸ್ಬಿಟ್ರೆ ಏನಿದು ಸಡನ್ನಾಗಿ ಇಷ್ಟೆಲ್ಲ ತರಿಸ್ಬಿಟ್ಟಿದ್ದಾರೆ, ಏನಕ್ಕೆ ಸಡನ್ನಾಗಿ ಆ ಥರ ಏನಾದರೂ ಒಂದು ಅವ್ರಿಗೆ ಗೊತ್ತು. ಇವಾಗ ನಾನು ಯೂಟ್ಯೂಬ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ, ಡೈಲಿ ಏನಾದರೂ ಒಂದು ಕಂಟೆಂಟ್ ಹೊಡಿತಾ ಇರ್ತೀನಲ್ವಾ. ಸೊ ಅದಕ್ಕೆ ಇವನೇನೋ ಕಂಟೆಂಟ್ ಮಾಡ್ತಾವನೆ ಅದಕ್ಕೆ ಅಂತೆಲ್ಲ ಅನ್ಕೊತಾರೆ. ಸೊ ಅದಕ್ಕೆ ಸದ್ಯಕ್ಕೆ ಇಷ್ಟು ಮಾತ್ರ ತೊಗೊಂಡಿದ್ದೀವಿ. ಇಷ್ಟೆಲ್ಲ ಇದೆ ಗಾಡೀಲಿ, ಫುಲ್ ಸ್ನ್ಯಾಕ್ಸು. ಆ ಡೋರಿಟೋಸ್ ಎಲ್ಲ ಬಂದ್ಬಿಟ್ಟು ಅವ್ರಿಗೇನೆ, ಯಾಕಂದರೆ ಟ್ರಯಾಂಗಲ್ ಶೇಪ್ ಇಸ್ ವೆರಿ ಇಂಪಾರ್ಟೆಂಟ್. ಟ್ರಯಾಂಗಲ್, ಅದು ಟ್ರಯಾಂಗಲ್ ಇದೆ, ಇದು ಟ್ರಯಾಂಗಲ್ ಇದೆ. ಒಳಗಡೆ ಏನೋ ಬೆಂದೋಗಿದೆ, ಇದು ಓವರ್ ರೋಸ್ಟ್ ಆಗಿದೆ ಅಂತೇಳಿ ತಿನ್ಸ್ಬಿಟ್ರು ಓಡುತ್ತೆ. ಸೊ ಅದಕ್ಕೆ ಡೌಟ್ ಬರೋಲ್ಲ ಅವ್ರಿಗೆ. ಹೋಗೋಣ, ನೋಡೋಣ ಏನಾಗುತ್ತೆ. ನಮ್ಮ ಹುಡುಗರು ರಿಯಾಕ್ಷನ್ಸ್ ಬೇಕು ಗೈಸ್ ಫಸ್ಟ್ ನನಗೆ. ನೋಡಿ ಗೈಸ್, ನೋಡೋಣ. ಇವಾಗ ನಮ್ಮ ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ. ಅದೇ ಹೇಳಿದ್ನಲ್ಲ, ಒಬ್ಬ ಚೆನ್ನೈಗೆ ಹೋಗಿದ್ದಾನೆ, ಇನ್ನು ಇಬ್ಬರು, ಅವರಿಬ್ಬರೇ ಬರೋದು. ಮಿಕ್ಕವರೆಲ್ಲ ಫುಲ್ ಬ್ಯುಸಿಯಾಗಿ ಹೋಗಿದ್ದಾರೆ.
ಸದ್ಯಕ್ಕೆ ಇಷ್ಟು ಮಾತ್ರ, ಇಬ್ಬರಿಗೆ ಮಾತ್ರ ಮಾಡೋಣ. ಆಮೇಲೆ ಬೇಕಾದ್ರೆ ನಮ್ಮ ಟೀಮ್ಮೇಟ್ ಇದ್ದಾರಲ್ಲ, ನಮ್ಮ ಕ್ಯಾಮ್ರಾಮ್ಯಾನ್ ಸಿದ್ಧಾರ್ಥ್, ಅವ್ನಿಗೆ ತಿನ್ನಿಸ್ತೀನಿ, ನಮ್ಮ ಅಪ್ಪ ಮಗು ತಿನ್ನಿಸ್ತೀನಿ ಸ್ವಲ್ಪ ಸ್ವಲ್ಪ, ನೋಡೋಣ ಏನಾಗುತ್ತೆ. ಆಮೇಲೆ ನಾನು ತಿಂತೀನಿ, ಇವನು ತಿಂತಾನೆ, ಗಾಡಿ ಓಡಿಸ್ತಾ ಇರೋನು. ತಿನ್ನಬೇಕಪ್ಪ, ಚಾಲೆಂಜ್ ಇದು, ತಿನ್ನಬೇಕು, ಎಲ್ಲರೂ ತಿಂತಾರೆ ಗೈಸ್, ನಾವು ತಿನ್ನಬೇಕು. ನಿಯತ್ತಾಗಾಡೋಣ, ಏನಂತೀರಾ? ಪಾಪ ಲೆಕ್ಕ. ಎಸ್ ಗೈಸ್, ನಾವು ತುಂಬ ಹೊತ್ತಿಂದ ಕಾಯ್ದ್ವಿ ಆ್ಯಂಡ್ ಆಫ್ಟರ್ 1.5 hour ನೋಡಿ ಬಂದವನೇ ಇವನು. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಹಾಯ್ ಅಲ್ಲ, ನಮಸ್ಕಾರ ಅಲ್ಲ, ಅಲ್ಲೇ ಬೋಸ್. ನಮಸ್ಕಾರ. ಹಾಂ, ಬಂದವನೇ ಗೈಸ್ ಇವನು. ನೆಕ್ಸ್ಟ್ ಇನ್ನೊಬ್ಬ ಅಲೆಕ್ಸ್ ಅಂತ ಬರ್ತಾನೆ, ಅವ್ನು ಬಂದಮೇಲೆ ನೋಡೋಣ, ಎಲ್ಲರೂ ಏನೋ ತಿನ್ನಕ್ಕೆ ಹೋಗೋಣ ಅಂತಿದ್ದೀವಿ. ನೋಡೋಣ. ವಿಶಾಲ್ ಅಲ್ಲಿ ಫೋನ್ ಮಾತಾಡ್ತಿದ್ದಾನೆ, ವೆರಿ ಬ್ಯುಸಿ ಬಾಯ್ ನೋಡಿ, ಟೂ ಬ್ಯುಸಿ ಬಾಯ್, ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ನೋಡೋಣ, ಇನ್ನೂ ಒಬ್ಬ ಬರಬೇಕು, ಅಲೆಕ್ಸ್ ಬಂದಮೇಲೆ ಬ್ಲಾಗ್ ಶುರು ಮಾಡೋಣ ಅಂತಿರ್ಗ. ಓಕೆ ನೋಡಿ ಗೈಸ್, ಫೈನಲಿ ನಮ್ಮ ಅಲೆಕ್ಸ್ ಕೂಡ ಬಂದಿದ್ದಾನೆ. ಅಲೆಕ್ಸ್, ಹಾಯ್ ಎಲ್ ಮಚ್ಚ, ಹಾಯ್ ಹಾಯ್ ಹಾಯ್. ಅವನೇ ಕಮೆಂಟ್ ಹಾಕೋದು. ಐ ಸಾ ಯು ಇನ್ ಟಿನ್ ಫ್ಯಾಕ್ಟ್ರಿ. ಇವನೇ ಗೈಸ್ ನೋಡಿ, ಇವನೇ ಕಮೆಂಟ್ ಹಾಕೋದು, ಸಾ ಯು ಇನ್ ಟಿನ್ ಫ್ಯಾಕ್ಟ್ರಿ ಅಂತ. ಹಾಯ್ ಗಾಯ್ಸ್. ಹಾಯ್. ಓಕೆ ಗೈಸ್, ಬನ್ನಿ ಏನಾರು ಹೋಗ್ತೀನಿ, ನಾನು ತಿಂದ್ಬಿಟ್ಟು ಸಿಗ್ತೀನಿ ಆಮೇಲೆ ನಾನು ನಿಮಗೆ. ಓಕೆ ಸೊ ಗೈಸ್, ಇವಾಗ ಅವರು ಮೂವರೂ, ವಿಶಾಲು ಅವರಿಬ್ಬರನ್ನೂ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಐಸ್ ಕ್ರೀಮ್ ಏನು ತರೋಣ ಅಂತ. ನಾನು ಇವಾಗ ವಾಶ್ರೂಮ್ ಹೋಗಿ ಬರ್ತೀನಿ, ಅದೇ ಸುಸು ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಸುಮ್ಮನೆ ಈ ಸೈಡ್ ಬಂದೆ. ನೀವು ಹೋಗಿರಿ, ನಾನು ಬರ್ತೀನಿ ಅಂತ ಗಾಡೀಲಿ ಹೋಗ್ಬಿಟ್ಟು ಬೇಗ ಇವಾಗ ಚಿಪ್ಸ್ನ ಎತ್ಕೊಂಡು ಕುತ್ಕೊಂಡ್ಬಿಡೋಣ. ಓಕೆನಾ, ಎತ್ಕೋ. ನೋಡಿ, ಇಲ್ಲಿ ನೋಡ್ದಂಗಾದರೆ ಇಲ್ಲಿ ಒಳಗಡೆ ಇಲ್ಲಿ ಸೈಡಲ್ಲಿ ಹಾಕಿದ್ದೀನಿ ನೋಡಿ ಜೋಲೋ ಚಿಪ್ಪು. ಕಾಣಿಸ್ತಾ ಇಲ್ಲ ಅದು ಇವ್ರಿ. ನೋಡಿ ಇವಾಗ ಕಾಣಿಸ್ತೆ ಜೋಲೋ ಚಿಪ್ಪು, ಇಲ್ಲಿ ಹಾಕಿದ್ದೀನಿ. ಅವ್ರು ಬಂದಾಗ ಸುಮ್ಮನೆ ಡ್ರಾಮಾ ಮಾಡ್ತಾಯಿರ್ತೀನಿ ತಿನ್ನೋ ಥರ, ಅದಾದಮೇಲೆ ಅವ್ರು ತಿನ್ನಿಸ್ಬಿಡ್ತೀನಿ ನಾನು ಅವ್ರಿಗೆ. ಓಕೆನಾ, ನೋಡೋಣ ಅವ್ರು ಬಂದರೆ ನೋಡೋಣ ಏನಾಗುತ್ತೇನೋ ಅಂತ. ಗೈಸ್, ನಾನು ಇವಾಗ ಅಲ್ಲಿ R15 ಕ್ಯಾಮ್ರಾ ಇಕ್ಕಕ್ಕೆ ನೋಡಿದೆ, ಬಟ್ ಆಗಿಲ್ಲ. ನಾನು ಬ್ಲಾಗ್ ಮಾಡೋ ಥರನೇ ಸುಮ್ಮನೆ ಕುತ್ಕೊಂಡು ತಿನ್ನೋ ಥರ ತಿಂತಾ ಇರ್ತೀನಿ. ಅವ್ರು ಐಸ್ ಕ್ರೀಮ್ ತರಕ್ಕೆ ಹೋಗಿದ್ದಾರೆ, ನಾನು ಡೋರಿಟೋ ಸುಮ್ಮನೆ ತಿನ್ನೋ ಥರ ಡ್ರಾಮಾ ಮಾಡ್ತಾಯಿದ್ದೀನಿ. ನೋಡೋಣ ಬಂದರೆ ನೀನೆಲ್ಲ ಕೈ ಹಾಕ್ಬೇಡ, ಬೇಕಾದ್ರೆ ನಾನು ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಜೋಲ ಚಿಪ್ ತಿನ್ನಿಸ್ಬಿಡೋಣ, ನೋಡೋಣ ಏನಾಗುತ್ತೇನೋ ಅಂತ. 2 ಪೀಸ್ ಇಲ್ಲೇ ಇದೆ, ಅವ್ರು ಬರಲಿ, ಬಂದಾಗ ಸೀಕ್ರೆಟಾಗಿ ವಿಶಾಲ್ ಕೈಲ್ಲ ಕೊಟ್ಬಿಟ್ಟು, ಅಥವಾ ಹಂಗೆ ಬ್ಲಾಗ್ ಮಾಡ್ತಾಯಿದ್ದೀನಿ ಮಚ್ಚ. ಫ್ರೆಂಡ್ಸ್ಗೆಲ್ಲ ಗೊತ್ತಿಲ್ದಿರ ನಾನು ಚಿಪ್ಸ್ ತಿನ್ನಬೇಕು ಅನ್ನೋ ಚಾಲೆಂಜ್ ಮಾಡ್ತಾಯಿದ್ದೀನಿ. ಏನಾದರೂ ಆ ಥರ ಒಂದು ಓಲ್ ಬಿಟ್ಬಿಟ್ಟು ತಿನ್ನೋ ಥರ. ಇವಾಗ ನನಗೆ ತಿಂತಾಯಿದ್ದೆ, ಬೈ ಮಿಸ್ಟೇಕು ಇದ್ರ ಮೇಲೆ ಹಾಕಿದ್ನಲ್ಲ, ಸೊ ಆ ಪುಡಿ ಬಂದು ಹಂಗೆ ಇಲ್ಲಿ ಅಂಟ್ಕೊಂಡಿದೆ, ಉರಿತಿದೆ ಗೈಸ್. ಸೀರಿಯಸ್ ಆಗಿ ನಂಗೆ ಗೊತ್ತಿಲ್ಲ ಅವ್ರು ಅದು ಹೆಂಗೆ ತಿಂತಾರೆ ಏನೋ ಅಂತ. ಒಟ್ಟಾರೆ ಏನೋ ಒಂದು ಆಗುತ್ತೆ ಇವಾಗ, ರಿಸ್ಕು ಎಲ್ಲ ನಿಮಗೋಸ್ಕರನೇ. ಬಂದ್ಬಿಟ್ರು ಗೈಸ್, ನೋಡ್ಬಿಟ್ರು. ಸ್ನ್ಯಾಕ್ಸ್ ಕೊಡೋಕ್ಕೆ ಮನೇಲಿ ಕೊಟ್ಟಿಲ್ಲ, ಅದಕ್ಕೆ ನಾನು ಡೋರಿಟೋ. ಹೌದಾ? ಸರಿ ಮಾಡ್ತಾನೆ, ಆಮೇಲೆ ನನಗೆ ಹೊಟ್ಟೆನೋ ಬಂದ್ಬಿಡುತ್ತೆ, ನಾನು ತಿನ್ಸ್ಕೊಡ್ತೀನಿ. ಬೇಡ, ನಮ್ಮ ಪೈಯನ್ ಕುರ್ರ ಮಗ ಕೊಡು. ನೋಡಿ ಗೈಸ್, ಇವನಿಗೂ ತಿನ್ನಿಸ್ತಾ ಇದ್ದೀನಿ, ನಂಗೆ ಹೊಟ್ಟೆನೋ ಬರಲ್ಲ, ಇವನಿಗೂ ತಿನ್ನಿಸ್ಕೊಡ್ತೀನಿ, ಮತ್ತೆ ಕೊಂದ ಸಾಂಬಾರು. ಎಷ್ಟಿಂದ ಗೊತ್ತಾ ನೀನು? ಅರ್ಧ ಉಳಿತೈತಾ ಏನು ಗುರು ಇವನು ಮನುಷ್ಯ, ಅವನು ಅರ್ಧ ತಿನ್ನಿಸ್ತಾನೆ ನಿಂಗೆ. ಅವನು ಕೂಡ ಅಪ್ಪ ಅಪ್ಪಟ್ಟು ನಮ್ಲೇ ಸಾಪಲ್ಲ ಅಮ್ಮ ಇರೋ ಬಾಕ್ಸ್ ತರ್ತೀನಿ ಗೈಸ್, ನಿಮ್ಗೆ ಗೊತ್ತಾ? ನೀವನೇನೋ ಡೋರಿಟೋಸ್ ತಿಂತವನೆ, ನಾನು ನೋಡ್ತಾ ಇದ್ದೀನಿ. ತಿನ್ನಪ್ಪ, ಸ್ವಲ್ಪ ಹೊತ್ತು ಮಚ್ಚ, ಅದು ಆಮೇಲೆ ಉರಿಯುತ್ತೆ, ಗೊತ್ತಾಗಲ್ಲ ಸ್ಟಾರ್ಟಿಂಗಲ್ಲಿ ಏನು. ಸಾಪ್ಟಾಯ್ತಪ್ಪ, ನೀರು ಕುಡಿಯಪ್ಪ ಸ್ವಲ್ಪ, ಕುಡಿಯೋ ನೀರು. ಗೈಸ್, ಫ್ಲಾಪ್ ಏನಾಗಿಲ್ಲ, ಒಬ್ಬನ ಸಿಗಾಕೊಂಡ, ಉರಿತೈತೆ ಅವ್ನಿಗೆ, ಅಷ್ಟೊಂದಿಲ್ಲ ಅಲ್ಲಿ. ಕರ್ನಾಟಕ ಬಾಯ್ಸ್ ಬ್ರೋ, ಉರಿಯಲ್ಲ ನಮಗೆ. இந்த துப்புறது கிப்புறது அந்த வேலையெல்லாம் வச்சுக்கூடாது. உகிப்பாரு கண்கெல்லாம் வச்சுக்கோங்க.
ಗೈಸ್ ಇನ್ನು ಸ್ವಲ್ಪ ಇದೆ, ಇದರಲ್ಲಿ ಅರ್ಧ ಇನ್ನು ಸ್ವಲ್ಪ ನಾನು ಸ್ವಲ್ಪ ವಿಷ ತಿಂತೀನಿ. ನಿಮ್ಮ ಮನೆಯವ್ರಿಗೆ ಮನೆಯವ್ರಿಗೆ ಸ್ವಲ್ಪ ಇಕ್ಕಿದ್ದೀನಿ. ಇಕ್ಕಿದೆ ಎಷ್ಟಿದೆ ಇದರಲ್ಲಿ ಅರ್ಧ ತಿನ್ನು ಅರ್ಧ ನಂಗೆ ಕೊಡು. ನೋಡಿ ಗೈಸ್ ಇಷ್ಟು ಖಾರ ಇಲ್ಲಪ್ಪ. ನೋಡಿದೆ ಮುನ್ಗೆ ಮಧ್ಯಾಹ್ನ ಅಂಗಡಿ ಹತ್ರ ಇದೆ ತಾನೆ. ಖಾರ ಇಲ್ವಾ? ಇಲ್ಲ ಮಗ, ವೇಸ್ಟ್ ಇದು. ಏನಿಲ್ಲಪ್ಪ, ಇವನು ತಿಂದು ಫೈನ್ ಬ್ರೋ. ಗುರು ಕೇಳ್ತಾವ್ ಗುರು. ಕುಡಿ ಕುಡಿ ಕುಡಿ. ಸತ್ತೋಗ್ತೀಯೋ? ನೋ ರಿಯಾಕ್ಷನ್ ಮ್ಯಾನ್. ಗೈಸ್ ಇವ್ರು ಬೇಕು ಅಂತ ತಿಂತಾವ್ರೆ, ನಂಗೆ ಗೊತ್ತಿಲ್ಲ ಏನಾರು ಹಾಕೋಣ. ಸ್ವಲ್ಪ ಬಾಬ್. ಬ್ರೋ ಇಲ್ಲಿ ಐಸ್ ಕ್ರೀಮ್. ಹಿಂಗೆ ಕಾಮಿಡ ಬಿಂಗೋವೇ ನಲ್ಲಾಗ್ಬೇಕು ನಮ್ಮ ಖಾರ ಇಲ್ಲ. ಏನಕ್ಕೆ ಇಷ್ಟು ಟೈಪ್ ಕೊಡ್ತಾರೆ ಇದಕ್ಕೆ? ಏನಿಲ್ಲ, ಏನು ಅನಿಸ್ತಾ ಇಲ್ಲ ತಾನೆ. ಅವಳು ಖಾರ ಇಲ್ಲ, ಸಪ್ಪನಿದೆ. ವಿಶಾಲ್ ಅಂತ ಮುನ್ನಾಗಿದೆ. ಅಮ್ಮ ನಿಮ್ಗೋಸ್ಕರ ಐಸ್ ಕ್ರೀಮ್ ಸ್ಪೂನ್ ಇದೆಯಾ ಅದರಲ್ಲಿ? ಒಡೆ ಸ್ಪೂನ್ ಇದೆಯಾ? ಸರಿ ಸರಿ. ಐಸ್ ಕ್ರೀಮ್ ಎಲ್ಲ ತರಿಸಿದ್ವಿ ಅವ್ರಿಗೋಸ್ಕರ. ವೇಸ್ಟ್ ಗೈಸ್, ಸುಮ್ಮನೆ ವೇಸ್ಟ್ ಇದೆ. ಇದರಲ್ಲಿ ಏನು ಖಾರ ಇಲ್ಲ. ವೇಸ್ಟ್. உனக்கு வேற ஜோலோ சிப்ஸ் பண்ணிட்டுக்கிறாங்க. ಸ್ಕ್ಯಾಮ್ பண்ணிட்டுக்கிறாங்க. ಸ್ಕ್ಯಾಮ್ ಆಗಿದೆಯಾ ಮಗ ನೀನು? ಈ ಜೋಲೋ ಚಿಪ್ಪಲ್ಲಿ ಖಾರನೇ ಇಲ್ಲ ಗೈಸ್. ನಾವು ತಿನ್ನೋ ಖಾರ ರೇಂಜ್ಗೆ ಇದು ಬರ್ತಾನೆ ಇಲ್ಲ, ಖಾರನೇ ಇಲ್ಲ. ಇದು ಅಟ್ಟರ್ ವೇಸ್ಟ್ ಆಯಿತು, ಅಟ್ಟರ್ ಫ್ಲಾಪ್ ಆಯಿತು. ನಮ್ಮ ಬಾಯ್ಸು ಇದರಲ್ಲಿ ಖಾರನೇ ಇಲ್ಲ, ಏನು ಖಾರ ಗುರು ಇದು ಅಂತ ಹೇಳ್ತಾರೆ. ಹಾಂ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉರಿಯುತ್ತೆ, ಅದಾದಮೇಲೆ ಏನಿಲ್ಲ, ಸುಮ್ಮನೆ ವೇಸ್ಟ್ ಇದು. ಖಾರ ಇಲ್ಲ, ಏನಿಲ್ಲ. ನಾರ್ಮಲ್ ನಮ್ಮ ಮನೆಗೆ ಮಾಡೋ ಚಿಲ್ಲಿ ಚಿಕನ್ ತಿಂದ್ರೆ ಖಾರ ಸತ್ತೋಗ್ತೀವಿ ನಾವು, ಅಂಥದ್ರಲ್ಲಿ ಖಾರನೇ ಇಲ್ಲ ಗೈಸ್. ಸುಮ್ಮನೆ ಇಷ್ಟೆಲ್ಲ ಇಸ್ಕೊಂಡು ಇದನ್ನು ಬಿಡಿ. ಸಾಯಂಕಾಲ ನಮ್ಮ ಅಪ್ಪ ಅಮ್ಮ ಕೂಡ ತಿನ್ಸೋಣ, ತಿನ್ನಿಸ್ಬಿಟ್ಟು ಜೋಲೋ ಚಿಪ್ ಡೌನ್ ವೇಸ್ಟ್. ಆ ಟೈಪೆಲ್ಲ ಸೀನೇ ಇಲ್ಲ ಗೈಸ್. ಅಮ್ಮ ಇದೆಲ್ಲ ಇಸ್ಕೊಂಡ್ರಿ ಬೆಳಗ್ಗೆ, ಇದರೆಲ್ಲ ಮಿಕ್ಸ್ ಮಾಡೋಣ ಅಂತ. ಹಂಗೆ ತಿಂದಿದ್ದಾನಲ್ಲ. ಏನದು ಸಾಸು? ಗಿಪ್ಪೇನಿ ಐಸ್ ಕ್ರೀಮ್ ಸಾಕಿಲ್ಲ. ಐಸ್ ಕ್ರೀಮ್ ಬೇರೆ ಗೈಸ್. ಜೋಲೋ ಚಿಪ್ ತಿಂದರು ನಮ್ಮ ಬಾಯ್ಸು. ನೋಡಿ ಹೆಂಗೆ ಕೂತವ್ರೆ ಬಾಯ್ಸ್, ನಥಿಂಗ್, ಸಿಂಪ್ಲಿ ವೇಸ್ಟ್. ಇವರಿಬ್ಬರು ಹೆಂಗೆ ಕೂತವ್ರು ಖಾರ ನೋಡಿ. ಇಲ್ಲ, ಏನಿಲ್ಲ, ಸುಮ್ಮನೆ ಸ್ಕ್ಯಾಮ್. ಅದು ಸುಮ್ಮನೆ ಸ್ಕ್ಯಾಮ್ ಮಾಡ್ತಾರೆ ಗೈಸ್ ಯೂಟ್ಯೂಬರ್ಸ್ ಎಲ್ಲ. ಕೆಲವೊಬ್ರು, ಎಲ್ಲರೂ ಅಂತಲ್ಲ, ಕೆಲವೊಬ್ರಿಗೆ ಮೋಸ್ಟ್ಲಿ ಆ ಖಾರ ಗೊತ್ತಾಗುತ್ತೆ. ನಾವು ತಿನ್ನೋ ಖಾರ ಮುಂದೆ ಅದು ಯಾವ ಖಾರನೋ ಅಂತೀರ ನಮಗೆ. ಕೆಲವ್ರು ಖಾರ ತಿಂದೇ ಇರ್ತಾರೆ, ಅವ್ರು ತಿಂದರೆ ಸ್ವಲ್ಪ ಖಾರ ಇಂಪ್ಯಾಕ್ಟ್ ಇರುತ್ತಾರೆ. ಬಟ್ ನಮಗೆ ಏನಿಲ್ಲ ಫೀಲಿಂಗ್, ಏನು ಅನಿಸಿಲ್ಲ. ನಾವು ಮೆಣಸಿನ್ಕಾಯೇ ತಿಂತೀವಿ ಹಂಗಂಗೆ ಬಿರಿಯಾನಿಲೆಲ್ಲ ಸಿಕ್ಕಿದ್ರೆ. ನಮಗೇನೋ ಅದು ಅನಿಸಿಲ್ಲ. ಏನೋ ಒಂದು ರೇಂಜ್ ಹೈಪ್ ಕೊಡ್ತಲ್ವಾ, ನೋಡ್ತೀವಿ ನಾವು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ತಿಂತಾರೆ ಕೆಲವೊಬ್ರು. ಮುಖ ರೆಡ್ ಆಗೋದು, ಕಣ್ಣಿಗೆ ಬಿತ್ತಂದರೆ ಕಣ್ಣು ಕಾಣಿಸಲ್ಲ, ಇವೆಲ್ಲ ಓಡಲ್ಲ ಗೈಸ್. ಆ ಥರ ಎಲ್ಲ ಇದ್ದಿದ್ರೆ ಅದನ್ನ ಮಾರ್ಕೆಟ್ಗೆ ಬಿಡ್ತಾಯಿದ್ದಿಲ್ಲ ಅಂತ ನಾನು ಹೇಳ್ತಿರೋದು. ನೋಡೋಣ ಸಾಯಂಕಾಲ ನಮ್ಮ ಸಿದ್ಧಾರ್ಥಿ ಆಮೇಲೆ ಅಪ್ಪ ಅಮ್ಮಗೆ ತಿನ್ನಿಸ್ತೀನಿ, ಅದು ವೀಡಿಯೋ ಮಾಡ್ತೀನಿ. ಅವರು ಏನು ನನಗೆ ಅನಿಸಿರೋ ಪ್ರಕಾರ ರಿಯಾಕ್ಷನ್, ಸಿದ್ಧಾರ್ಥ ಅಂತೂ ರಿಯಾಕ್ಷನ್ನೇ ಕೊಡೋಲ್ಲ. ಅವ್ನು ತಿನ್ನೋ ಖಾರ ಜಾಸ್ತಿ ತಿಂತಾನೆ ಅವನು. ನಮ್ಮ ಮನೇಲಿ ಖಾರ ಡೈಲಿ ಆಬ್ವಿಯಸ್ ಹಾಕ್ತಾರೆ. ಸೊ ಏನು ಗೊತ್ತಾಗಲ್ಲ, ನೋಡೋಣ. ಆದರೂ ತಿನ್ನಿಸ್ತೀನಿ, ನಾನು ಹೇಳಿದ್ದೀನಲ್ವ ತಿನ್ನಿಸ್ತೀನಿ ಅಂತ, ತಿನ್ನಿಸ್ತೀನಿ. ಓಕೆ ಬಾಯ್ ಬಾಯ್. ಯಾಕೆ ಅಂತ ಹೇಳ್ತೀನಿ ನೋಡಿ, ಯಾಕೆ ಖಾರ ಆಗಿಲ್ಲ ನಮಗೆ ಅಂತ ಇಲ್ಲಿ. ಇವನು ಆ ಡೋರಿಟೋಸ್ನ ಐಸ್ ಕ್ರೀಮ್ ಜೊತೆ ತಿಂತವನೆ. ಇವನಿಗೇನೂ ಆಗಲ್ಲ. ಇಂಥವ್ರಿಗೆ ಏನಾಗುತ್ತೆ ಗೈಸಲ್ಲಿ. ಇನ್ನೊಬ್ಬ ಇವನವನೇ ಮೆಣಸಿನ್ಕಾಯಿ ತಿಂತಾನೆ ಬಿರಿಯಾನಿ ಜೊತೆ. ಅವ್ನು ಬಿಟ್ಟರೆ ಮೆಣಸಿನ್ಕಾಯಿನೇ ತಿಂತಾನೆ ಅವನು. ನಾನು ಹೇಳೋದೇ ಬೇಡ, ಇನ್ನೂ ಮೆಣಸಿನ್ಕಾಯಿ ತಿಂತೀನಿ. ನಮ್ಮ ಮುಂದೆ ಏನು ಯಾವ ಖಾರ ಏನಿದೆ, ಏನಾದರೂ ಖಾರ ಐತೇನೋ ಅದು ಇಲ್ಲ ಅಲ್ಲಿ. ಝೀರೋ ಸ್ಕ್ಯಾಮ್. ನೋ ರಿಯಾಕ್ಷನ್. ನಿಜ ಗೈಸೋದು, ನೋ ರಿಯಾಕ್ಷನ್ನೇ ಬರಲ್ಲ. ತಿಂದ್ರೂ ವೇಸ್ಟ್ ಸುಮ್ಮನೆ. ಏನೋ ಒಂದೇ ಸರಿ 4-5 ತಿಂದ್ರೂ ನಮ್ಗೇನಾಗಲ್ಲ, ಬೇರೆಯವ್ರೇನೋ ಸಾಯ್ತಾರೆ. ಹಾಂ, ನೋಡಿ ಖಾರಕ್ಕೆಲ್ಲ ತಿಂತಾರದು, ಸುಮ್ಮನೆ ದುಡ್ಡು ವೇಸ್ಟ್. ನಾವು ಏನು ಹೈಪ್ ಕೊಟ್ರಿ ಅದಕ್ಕೆ. ಏನು ತಿಂದರೆ ಮಚ ಬಟರ್ ಮಿಲ್ಕ್ ಕುಡಿಸ್ಬೇಕು ಮಚ. ಐಸ್ ಕ್ರೀಮ್ ಎಲ್ಲ ಬುಕ್ ಮಾಡಿದ್ರಿ ಗೈಸ್ ನಾವು. ಅಮೂಲ್ ಐಸ್ ಕ್ರೀಮು ಫುಲ್ಲು, ಅದು 200 ರೂಪೀಸ್ ಅದು. ಹಾಂ, ಕೋನ್ ಐಸು ಕಪ್ ಐಸ್ ಎಲ್ಲ ತೊಗೊಂಡ್ರಿ, ಜ್ಯೂಸ್ಗಳು ತೊಗೊಂಡ್ರಿ, ಎಲ್ಲ ವೇಸ್ಟು. ಸುಮ್ಮನೆ ನಮ್ಮ ತಿನ್ನೋಕ್ಕೆ ಕುಡಿಯೋಕ್ಕಿತ್ತು ಅಷ್ಟೇ.
ಏನಿಲ್ಲ ಅದರಲ್ಲಿ, ಖಾರ ಇಲ್ಲ ಏನಿಲ್ಲ. ಇವ್ರಿಗೆಲ್ಲ ಏನಂದರೆ ನಾವು ಊಟದಲ್ಲಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ಒಂದು 4-5 ಮೆಣಸಿನ್ಕಾಯಿ ತಿನ್ಸಿದ್ರು ಏನು ಅನ್ಸಲ್ಲ, ಏನು ಅನ್ಸಲ್ಲ ಇವ್ರಿಗೆ. ಯಾರಾದರೂ ಬೇರೆಯವ್ರ ಹುಡುಗರಿಗೆ ಎಲ್ಲರೂ ಮಾಡಿಸಿದ್ರೆ, ಚಿಕ್ಕ ಮಕ್ಳಿಗೆ ಅಥವಾ ಖಾರ ತಿಂದಿರೋರಿಗೆ ಮಾಡಿಸಿದ್ರೆ ಅವಾಗ ಹತ್ಕೊತಾರೆ. ಇಲ್ಲ ಜೋಳ ಚಿಪ್ಗೆಲ್ಲ ಅನ್ನ ಸಾಂಬಾರು ಜೊತೆ ಮಿಕ್ಸ್ ಮಾಡ್ಕೊಂಡಿರ್ತಾರೆ ಇವರು ಬಿಟ್ಟರೆ. ಗೈಸ್ ಇವಾಗ ಟೈಮು 7 ಗಂಟೆ ಆಗ್ತಾಯಿದೆ. ನಾವು ನೋಡಿ ಏನು ಮಾಡಿದ್ದೀರಿ, ನಮ್ಮ B1ಅಲ್ಲಿ ಬೆಂಕಿ ಹಾಕ್ಬಿಟ್ಟು ಆರಾಮಾಗಿ ಕುತ್ಕೊಂಡಿದ್ದೀವಿ ಎಲ್ಲರೂ. ಇದು ಗೈಸ್ ಬಾಯ್ಸ್ ಮೀಟಪ್ ಅಂದರೆ. ಈ ಗಾಡಿವರೆಗೂ ಬರ್ತೈತೋ ಅವ್ನು ನೋಡಿ. ಸುಮ್ಮನೆ ಕುತ್ಕೊಂಡಿದ್ದೀವಿ ಗೈಸ್. ಸೊಳ್ಳೆಗಳು ಮೊನ್ನೆ ತಾನೇ ನಮ್ಮ ಹುಡುಗಾಗೆ ಟೈಫಾಯ್ಡ್ ಬಂದ್ಬಿಟ್ಟೈತೆ. ಯಾವ ಸಲನೂ ಬರಬಾರ್ದು ಅಂತ ಹೇಳ್ಬಿಟ್ಟು ಬೆಂಕಿ ಹಾಕ್ಬಿಟ್ಟಿದ್ದೀವಿ. ಏಯ್ ನೀನು ಪುಲಾವ್ರು ಕೊಡೋ ಚೆನ್ನಾಗೈತೆ, ಬೆಂಕಿ ಹಾಕ್ಬಿಡೋಣ. ಏಯ್ ಮಚ್ಚ ನೀನು ಸ್ವೆಟ್ರ್ ಕೊಡೋ ಮಚ್ಚ. ಸುರೇಶ್ ಏಯ್ ಬೇಡ ಮಚ್ಚ. ಹಾಂ ಹ್ಞೂ ಮಚ್ಚ ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಇರು ಏನಾದ್ರು ಹೋಗಿ ಎತ್ಕೊಂಬರ್ತೀನಿ ರೀ. ಗೈಸ್ ಬಿಸಿ ಬಿಸಿ ಮ್ಯಾಗಿ ಬೇಕ್ರಿಯಲ್ಲಿ ಮಾಡ್ಕೊಂಬಂದಿದ್ದು ನಮ್ಮ ಹುಡುಗ ಹೋಗ್ಬಿಟ್ಟು ನೋಡ್ರಿ ತಿಂತಾಯಿದ್ದೀವಿ ಬೆಂಕಿ ಹಾಕ್ಕೊಂಡು. ಟೈಮ್ ಇವಾಗ 8 o'clock ಹತ್ರ. ಗೈಸ್ ನಾನು ಅಲ್ಲಿಂದ ಫುಲ್ಲು ಪ್ಯಾಕ್ ಮಾಡಿಕೊಂಡು ನಾನು ನಮ್ಮ ಬಾಯ್ಸ್ ಎಲ್ಲರೂ ಅಲೆಕ್ಸ್ ಹೋದ ಮನೆಗೆ. ನಾನು ವಿಶಾಲು ಸೂರಜ್ ಇದ್ದ ಅಲ್ವಾ, ಮೂವರು ಹೋಗ್ಬಿಟ್ಟು ಒಂದು ಪ್ರಮೋಷನ್ ವೀಡಿಯೋ ಮಾಡಬೇಕಿತ್ತು. ತಿರ್ಗಾ ನಾನು ಅಲ್ಲೇ ಹೋಗ್ಬೋದು, ಬಟ್ ಸ್ಟಿಲ್ ಇದಾಗ್ಬಿಡುತ್ತೆ. ತಿರ್ಗಾ ಪೆಟ್ರೋಲ್ ಖರ್ಚು ಬೇರೆ ಇಕ್ಕೊಂಡು ಹೋಗೋಕ್ಕಾಗುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಿ. ಹೆಂಗಿದ್ರು 7:30ವರೆಗೂ ಅಲ್ಲೇ ಇದ್ವಲ್ಲ, 8 o'clockವರೆಗೂ ಅಲ್ಲೇ ಇದ್ವಿ. ಸೊ ಅದಕ್ಕೆ ಅದಾದಮೇಲೆ ಹಂಗೆ ಒಂದು ಪ್ರಮೋಷನ್ ಕೆಲಸಕ್ಕೆ ಕರೆದಿದ್ರು. ಅವ್ರ ಹತ್ರ ಹೋಗಿ ಪ್ರಮೋಷನ್ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಫ್ರೆಶ್ ಆಗಿಬಿಟ್ಟು ಅದೇ ಹೇಳಿದ್ನಲ್ಲ ವೀಡಿಯೋದಲ್ಲಿ ನಮ್ಮ ಅಪ್ಪ ಅಮ್ಮಗೂ ತಿನ್ನಿಸ್ತೀನಿ ಅಂತ. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ತಿನ್ನಿಸ್ಬಿಟ್ಟು ನೋಡೋಣ ನನ್ನ ಅಪ್ಪ ಅಮ್ಮ ರಿಯಾಕ್ಷನ್ ಹೆಂಗಿರುತ್ತೇನೋ ಅಂತ. ಓಯ್ ಏನು ನೀನು ತಿಂತೀಯಾ? ಹೋಗ್ಬಿಡ್ತೀಯ ಜಾಸ್ತಿ ತಿಂದರೆ, ಮಲ್ಕೋ ಆರಾಮಾಗಿ. ಬನ್ನಿಗೆ ಸ್ವಲ್ಪ ತಿನ್ಸೋಣ ನಮ್ಮ ಅಪ್ಪ ಅಮ್ಮಗೆ ಹೆಂಗಿದೆ ಏನು ಅಂತ ನೋಡೋಣ. ಅಲ್ಲಿಂದ ನಾನು ಮನೆಗೆ ಬಂದೆ. ಇವಾಗ ನಮ್ಮ ಅಪ್ಪ ಅಮ್ಮಗೆ ತಿನ್ನಿಸ್ತೀನಿ ಅಂತ ಹೇಳಿದ್ನಲ್ವಾ. ನೋಡಿ ಇವಾಗ 3 ಪೀಸಸ್ ಇದೆ ಇಲ್ಲಿ. ಒಂದು ಸಿದ್ಧಾರ್ಥಿಗೆ ನಾನು ಎತ್ತಿಕ್ಕಿರ್ತೀನಿ, ಅವ್ನು ತಿಂತೀನಿ ಅಂತ ಹೇಳಿದ್ದಾನೆ. ಇವೆರಡು ಚಿಕ್ಕ ಪೀಸು ಚಿಕ್ಕದಾಗಿದೆ. ಸೊ ನಮ್ಮ ಅಪ್ಪ ಅಮ್ಮಗೆ ತಿನ್ಸೋಣ, ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರಂತ. ಇನ್ನಮ್ಮ ಫಸ್ಟ್ ನಮ್ಮ ಅಮ್ಮಗೆ ತಿನ್ಸೋಣ. ತಿನ್ರಿ ಅಗಿಬೇಕದು, ಇಲ್ಲ ಉಗಿದ್ರೆ ಆಮೇಲೆ ಜಾಸ್ತಿ ಇದಾಗುತ್ತೆ. ಅಗಿರಿ ಅದನ್ನು ಏನಾಗಲ್ಲ. ಅಗದ್ಬಿಡ್ರಿ ಚೆನ್ನಾಗಿ ಅಗದ್ಬಿಡ್ರಿ. ಗೈಸ್ ನಮ್ಮ ಹುಡುಗರು ಇನ್ನೊಂದು ಕೇಳಿದ್ರು, ಇನ್ನೊಂದು ಪೀಸ್ ಇದ್ರೆ ಕೊಡು ಅಂತ, ಚೆನ್ನಾಗಿದೆ ಅಂತ. ಇರಿ ಗೈಸ್ ನಮ್ಮ ಅಪ್ಪಗೆ ತಿನ್ಸೋಣ. ನಮ್ಮ ಅಪ್ಪ ಹೆವಿ ಖಾರ ತಿಂತಾರೆ. ನಮ್ಮ ಅಪ್ಪಗೆ ಒಂದು ಪೀಸ್ ತಿನ್ಸೋಣ, ಒಂದೇ ಒಂದು ಪೀಸು ಇಂದ. ಗೈಸ್ ನಮ್ಮ ಮನೇಲಂತೂ ಭಯಂಕರ ರಿಯಾಕ್ಷನ್ಸು. ನಮ್ಮ ಅಪ್ಪ ನಾನು ನಂಬ್ತಾ ಇಲ್ಲ. ಅದಕ್ಕೆ ನಮ್ಮ ಅಪ್ಪ ಮುಂದೆ ನೋಡಿ ಇದು ದೊಡ್ಡ ಪೀಸು ಸಿದ್ಧಾರ್ಥ್ ಇಕ್ಕಿರೋ ಸ್ವಲ್ಪ ತಿಂತಾಯಿದ್ದೀನಿ ನಾನು. ಏನಿಲ್ಲ ಗೈಸ್, ಖಾರ ಏನಿಲ್ಲ. ನಮ್ಮ ಅಮ್ಮ ನೋಡಿ ವ್ಯಾಸ್ಲೈನ್ ಗೀಸ್ಲೈನ್ ಸಕ್ಕರೆಲ್ಲ ತಿಂತವ್ರೆ, ಅಷ್ಟು ಖಾರ ಇದೆ. ಹೆಂಗಿದೆ ಅಮ್ಮ ಖಾರನಾ? ಖಾರ ಜಾಸ್ತಿ ನನಗೇನು ಅನಿಸ್ತಾ ಇಲ್ಲ ಖಾರ. ನಮ್ಮ ಅಪ್ಪ ತಿನ್ಸೋಣ, ತಗೊಳ್ಳಿ. ತಿನ್ಬೇಕು ನೀವು ಅಷ್ಟೇ. ಇವಾಗ ಇದು ಫುಲ್ ತಿನ್ನಿರಿ, ಮಾಡಿರಿ. ಫ್ಲ್ಯಾಶ್ ಆಫ್ ಮಾಡೋಣ. ಚಾಕ್ಲೇಟ್ ಅಲ್ಲ ಅದು, ಚಿಪ್ಸು ಕಚ್ಕೊಂಡು ತಿನ್ಬೇಕು ಅದು. ನಮ್ಮ ಬಾಳೆಹಣ್ಣು ತಿಂತಾರೆ, ತಣ್ಣಗೆ ಫ್ರಿಜ್ಜಲ್ಲಿ ಇಕ್ಕಿರೋ ತಗೊಂಬಂದು ತಿಂತಾರೆ. ನನ್ನಪ್ಪ ನೀರು ಕುಡಿತಾರೆ ಅಷ್ಟು ಬೇಗ. ಖಾರ ಇದೆಯಾ ಇಲ್ವೋ? ಖಾರ ಇದೆ ఉందలేదా ಕಾರ್ಮು. ನಮ್ಮಮ್ಮ ನೋಡಿ ಗೈಸ್, ನಮ್ಮಮ್ಮ ಮಕರೇ ಚೇಂಜ್ ಆಗೋಯ್ತು. ನಮ್ಮಪ್ಪ ನೋಡಿ ಹಂಗೆ ಕುತ್ಕೊಂಡವ್ರೆ, ಏನು ರಿಯಾಕ್ಷನ್ಸ್ ಕೊಡ್ತಾ ಇಲ್ಲ. ಬಾಳೆ ತಿಂತ ಕೋಲ್ಡಕ್ಕೆ
ಬಿಕಾಸ್ ನಂಗಂತೂ ಖಾರ ಅನಿಸಿಲ್ಲ ಅದು. ನಮ್ಮ ಹುಡುಗರಂತೂ ಇನ್ನೊಂದು ಕೊಡು ಅಂತ ಕೇಳೋದು. ನಂಗೆ ಅನ್ಸೋ ಪ್ರಕಾರ ಅವರು ಐಸ್ ಕ್ರೀಮ್ ತಿಂದರು. ನಾನು ಕೂಡ ಸ್ವಲ್ಪ ತಿಂದೆ ಅಲ್ವ, ಖಾರ ಅನಿಸ್ತಿದೆ. ನಾನು ರಿಯಾಕ್ಷನ್ ಕೊಡ್ತಾಯಿಲ್ಲ ಅಷ್ಟೇ, ಖಾರ ಅನಿಸ್ತಿದೆ. ನಮ್ಮ ಹುಡುಗರು ತಿಂದಾಗ ಐಸ್ ಕ್ರೀಮ್ ತಿಂದಿದ್ರು ಅವರು. ಸೊ ಐಸ್ ಕ್ರೀಮ್ ತಿಂದಾಗ ಏನು ಅನ್ಸಲ್ಲ, ಐಸ್ ಕ್ರೀಮ್ ತಿಂದಾಗ ಏನು ಅನ್ಸಲ್ಲ. ಸೊ ನೆಕ್ಸ್ಟ್ ಟೈಮು ಇದ್ರ ವೀಡಿಯೋ ಪಾರ್ಟ್ 2 ಬೇಕಂದರೆ ನಂಗೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಪಾರ್ಟ್ 2 ಮಾಡಿ ಬ್ರೋ ಅಂತ ಹಾಕಿ, ಖಂಡಿತ ಪಾರ್ಟ್ 2 ಮಾಡೋಣ. ಈ ಸರಿ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ತಿನ್ನಿಸ್ತೀನಿ ನಾನು. ಫಸ್ಟ್ ಇದನ್ನು ಎತ್ತಿಗೆ ಬಿಡೋಣ. ಗೈಸ್ ಇದು ತಿನ್ನೋದ್ರಿಂದ ಏನಾಗುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ ಕೆಳಗಡೆ, ವಾಟ್ ಟು ಎಕ್ಸ್ಪೆಕ್ಟ್. ಶಾರ್ಟ್ ಟರ್ಮ್ ಲಾಸ್ ಆಫ್ ಸ್ಪೀಚ್, ಅಂದರೆ ಮಾತಾಡೋಕ್ಕಾಗಲ್ಲ, ಮೌತ್ ಆನ್ ಫೈರ್, ಅದೇ ಉರಿತಾ ಇರುತ್ತೆ ಬಾಯಿ. ಇಂಪ್ರೆಷನ್ ವಿಷನ್ ಫ್ರಮ್ ಟಿಯರ್ಸ್, ಇಂಪೇರ್ಡ್ ವಿಷನ್ ಫ್ರಮ್ ಟಿಯರ್ಸ್. ಓಕೆ, ಸೊ ಟಿಯರ್ಸ್ ಬರುತ್ತೆ. ಆಮೇಲೆ ಎಕ್ಸ್ಟ್ರೀಮ್ ಪ್ರೊಫೆನಿಟಿ. ಏನಾದ್ರು ಜಾಸ್ತಿ ಖಾರ ಏನಾದ್ರು ತಡ್ಕೊಳಕ್ಕಾಗಿಲ್ಲ ಅಂದರೆ ಸತ್ತೋಗ್ತಾರೆ, RIP ಅಂತ, ರೆಸ್ಟ್ ಇನ್ ಪೀಸು. ಇಟ್ ಈಸ್ ಮೇಡ್ ವಿತ್ ಕ್ಯಾರೋಲಿನಾ ರೀಪರ್ ಪೆಪ್ಪರು. ಸೊ ಕೆಲವೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಬಂದುಬಿಟ್ಟು ಅಮೇರಿಕನ್ಸು ಇದನ್ನು ಹಂಗೆ ತಿಂತಾರೆ. ನಾವು ಇಂಡಿಯನ್ಸ್ ಎಲ್ಲ ಹಂಗೆ ತಿನ್ನೋಕ್ಕಾಗಲ್ಲ. ನಮ್ಗೆ ಗೊತ್ತಿಲ್ಲ ಹೆಂಗಿರುತ್ತೆ ಟೇಸ್ಟ್ ಅಂತ ಕೂಡ. ನೋಡೋಣ ನೆಕ್ಸ್ಟ್ ಟೈಮ್ ಯಾವತ್ತಾದರೂ, ನೆಕ್ಸ್ಟ್ ಇನ್ನು ಫ್ಯೂಚರಲ್ಲಿ ಯಾವತ್ತಾದ್ರು ಕ್ಯಾರೋಲಿನಾ ರೀಪರ್ ಕೂಡ ತರಿಸ್ಬಿಟ್ಟು ನಮ್ಮ ಮುಗ್ದಲ್ಲಿ ಹಾಕೊಂಡು ತಿನ್ನೋಣ. ಅದು ಎಷ್ಟು ಖಾರ ಇರುತ್ತೋ ನೋಡೋಣ. ಅದು ವರ್ಲ್ಡ್ಸ್ ಸ್ಪೈಸಿಯೆಸ್ಟ್ ಇದಂತಾರೆ. ಓಕೆ, ಇಷ್ಟು ಮಾತ್ರ ಇರುತ್ತೆ ಓಪನ್ ಮಾಡಿದಾಗ ಬಾಕ್ಸು. ಎನಿ ಲಾಸ್ಟ್ ವರ್ಡ್ಸ್ ಅಂತ ಇರುತ್ತೆ. ಅದಾದಮೇಲೆ ರೀಪರ್ ಈಸ್ ವೆಯ್ಟಿಂಗ್ ಅಂತ ಹಾಕ್ತಾರೆ. ಸೊ ಅಷ್ಟೇ. ಈ ಥರ ಒಂದು ಪ್ಯಾಕೇಜ್ ಬರುತ್ತೆ. ಇದರಲ್ಲಿ ಬ್ಲ್ಯಾಕ್ ಬರುತ್ತಂತೆ, ನಂಗೆ ಗೊತ್ತಿಲ್ಲ. ಬಟ್ ಇದು ರೆಡ್ ನಂಗೆ ಸಿಕ್ಕಿದ್ದು ಫ್ಲಿಪ್ಕಾರ್ಟಲ್ಲಿ. ನನಗೆ 2 days ಆಯಿತು ಬರೋಕ್ಕೆ. ಇದು ಫ್ಲಿಪ್ಕಾರ್ಟ್ ಅವ್ರು ನನಗೆ ಕೊಡೋಕ್ಕೆ. ಇನ್ನೊಂದು ಪೀಸ್ ಇದೆ, ಅದನ್ನು ಸಿದ್ಧಾರ್ಥಿಗೆ ತಿನ್ನಿಸ್ಬಿಟ್ಟು ಅವ್ನ ರಿಯಾಕ್ಷನ್ ಅಲ್ಲ ಬೆಳಗ್ಗೆ ನೋಡೋಣ. ಅವ್ನ ವೀಡಿಯೋದಲ್ಲೆಲ್ಲ ತೋರಿಸ್ಬೇಡ ಮಚ್ಚ, ನಾನು ಬೇಕಾದ್ರೆ ತಿಂತೀನಿ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ಇದನ್ನು ಕ್ಲೀನಾಗಿ ಎತ್ತಿಗೆ ಬಿಡೋಣ. ಫ್ರಿಜ್ಜಲ್ಲೆಲ್ಲ ಇಡೋದು ಬೇಡ, ತಣ್ಣಗಾಗೋದ್ರೆ ಆಮೇಲೆ ಹಂಗೆ ಇದಾಗ್ಬಿಡುತ್ತೆ. ಅದಕ್ಕೆ ಅಲ್ಲಿ ಬುಕ್ಸ್ ಮೇಲೆ ಇಟ್ಬಿಡಿ. ಅವ್ನು ನಾಳೆ ಬೆಳಗ್ಗೆ ಬಂದರೆ ಖಂಡಿತ ತಿನ್ನಿಸ್ತೀನಿ ಅವ್ನಿಗೂ. ಅಷ್ಟೇ ಗೈಸ್, ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಸಿ ಯು, ಬೈ. ವಿಡಿಯೋ ಸಾರಿ ಚೆನ್ನಾಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಧನಂಜಯ್. ಥ್ಯಾಂಕ್ ಯು ಸೊ ಮಚ್ ಗೈಸ್, ಲವ್ ಯು.